ಭಾರತದ ರೈಲ್ವೆ ಹಳಿಗಳಲ್ಲಿ ಹೊಸ ಸಾಹಸ ಗಾಥೆಯೊಂದು ಈಗ ತೆರೆದುಕೊಳ್ಳುತ್ತಿದೆ. ಆತ್ಮನಿರ್ಭರತೆ, ಅನ್ವೇಷಣೆ ಮತ್ತು ವೇಗದ ಸಾಹಸ ಗಾಥೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ಈಗ ನವ ಭಾರತದ ಹೊಸ ಸವಾರಿಯಾಗಿದೆ. वंदे भारत आधुनिक होती भारतीय रेलवे का नया चेहरा है। हाई स्पीड ट्रेनों के आने से लोगों में अपने व्यापार और रोजगार को, अपने सपनों को विस्तार देने का भरोसा जगता है। ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಭಾರತೀಯ ರೈಲ್ವೆಯ ಎಂಜಿನಿಯರಿಂಗ್ಗಳೊಂದಿಗೆ ಕನಸನ್ನು ಹಂಚಿಕೊಂಡಿದ್ದಾರೆ. ಸಂಪೂರ್ಣವಾಗಿ ದೇಶಿ ತಂತ್ರಜ್ಞಾನದೊಂದಿಗೆ ರೈಲು ನಿರ್ಮಿಸುವುದು ಭಾರತದ ಗುರುತಾಗುವ ರೈಲು ಮತ್ತು ಭಾರತದ ಜನರಿಗೆ ವಿಶ್ವ ದರ್ಜೆಯ ಪ್ರಯಾಣದ ಅನುಭವವನ್ನು ನೀಡುತ್ತದೆ. ಆ ಕನಸು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸಿತು. ಈ ಪ್ರಯತ್ನವನ್ನು ಕೈಗಳು ಯಂತ್ರೋಪಕರಣಗಳಾಗಿ ಪರಿವರ್ತಿಸಿದವು ಮತ್ತು 2019ರಲ್ಲಿ ಆತ್ಮನಿರ್ಭರದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಆಗಿ ರೂಪುಗೊಂಡಿತು. ಭಾರತದ ಮೊದಲ ಸೆಮಿ ಹೈಸ್ಪೀಡ್ ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಿಸಿದ ರೈಲು. ಇಂದು ಈ ರೈಲು ಕೇವಲ ಪ್ರಯಾಣದ ವಿಧಾನವಲ್ಲ, ಆದರೆ ರಾಷ್ಟ್ರೀಯ ಹೆಮ್ಮೆಯ ವಿಷಯವೂ ಆಗಿದೆ. ಮಡಚಬಹುದಾದ ಸ್ನ್ಯಾಕ್ಸ್ ಮೇಜುಗಳಿಂದ ಹಿಡಿದು ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಗಳವರೆಗೆ, ಆರಾಮದಾಯಕ ಆಸನಗಳಿಂದ ಹಿಡಿದು ಅಂಗವಿಕಲರ ಸ್ನೇಹಿ ಶೌಚಾಲಯಗಳವರೆಗೆ, ವಿಮಾನಯಾನದಂತಹ ಸೌಕರ್ಯ ಅದು ಭಾರತೀಯ ರೈಲ್ವೆ ದರಗಳಲ್ಲಿ. ಮತ್ತು ಈ ಸೌಕರ್ಯಗಳ ಜೊತೆಗೆ ವಂದೇ ಭಾರತ್ನ ಸುರಕ್ಷತೆ ಮತ್ತು ತಾಂತ್ರಿಕ ಕೌಶಲ್ಯವೂ ಬರುತ್ತದೆ. ಇದು ಸ್ಥಳೀಯ ಕವಚ ವ್ಯವಸ್ಥೆಯನ್ನು ಹೊಂದಿದೆ. ಇದು ಅಪಘಾತವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಮತ್ತು ಸುರಕ್ಷಿತ ಪ್ರಯಾಣವನ್ನು ಖಚಿತಪಡಿಸುತ್ತದೆ. ಪ್ರತಿಯೊಂದು ಕೋಚ್ ಜಿಪಿಎಸ್ ಆಧಾರಿತ ನೈಜ ಸಮಯದ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದು, ಪ್ರಯಾಣಿಕರಿಗೆ ನಿಲ್ದಾಣಗಳು, ವೇಗ ಮತ್ತು ಸ್ಥಳದ ಕುರಿತು ನೇರ ಮಾಹಿತಿಯನ್ನು ನೀಡುತ್ತದೆ. ಇದು ಅತ್ಯಾಧುನಿಕ ಬ್ರೇಕಿಂಗ್ ವ್ಯವಸ್ಥೆಯನ್ನು ಸಹ ಒಳಗೊಂಡಿದೆ. ಇದು ಬ್ರೇಕ್ ಮಾಡುವಾಗ ಶಕ್ತಿಯನ್ನು ಉತ್ಪಾದಿಸುತ್ತದೆ. ವಂದೇ ಭಾರತ್ ಅನ್ನು ಕೇವಲ ಸ್ಮಾರ್ಟ್ ಮಾತ್ರವಲ್ಲದೆ ಸುಸ್ಥಿರವಾಗಿಸುತ್ತದೆ. ಉತ್ತರದಿಂದ ದಕ್ಷಿಣ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 144 ವಂದೇ ಭಾರತ್ ರೈಲುಗಳು ಎಲ್ಲಾ ದಿಕ್ಕುಗಳಲ್ಲಿಯೂ ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿಯವರೆಗೆ 6.3 ಕೋಟಿಗೂ ಹೆಚ್ಚು ಪ್ರಯಾಣಿಕರು ಈ ರೈಲಿನಲ್ಲಿ ಪ್ರಯಾಣಿಸಿದ್ದಾರೆ ಮತ್ತು ವಿಶ್ವ ದರ್ಜೆಯ ಪ್ರಯಾಣವನ್ನು ಅನುಭವಿಸಿದ್ದಾರೆ. ಇದು ವಂದೇ ಭಾರತ್ನ ಜನಪ್ರಿಯತೆಗೆ ನಿಜವಾದ ಸಾಕ್ಷಿಯಾಗಿದೆ. ಮತ್ತು ಈಗ ಇನ್ನು 3 ಹೊಸ ವಂದೇ ಭಾರತ್ ರೈಲುಗಳು ಈ ಪ್ರಯಾಣಕ್ಕೆ ಸೇರಲಿವೆ. ಉತ್ತರ, ದಕ್ಷಿಣ ಮತ್ತು ಪಶ್ಚಿಮದಲ್ಲಿ 6 ರೈಲುಗಳನ್ನು ಪರಿಚಯಿಸಲಾಗುತ್ತಿದೆ. ದೇಶಾದ್ಯಂತ ಒಟ್ಟು 150 ವಂದೇ ಭಾರತ್ ರೈಲುಗಳಿವೆ. ಈ 3 ಹೊಸ ವಂದೇ ಭಾರತ್ ಸೇವೆಗಳು ಕೆಎಸ್ಆರ್ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್‌ಪ್ರೆಸ್, ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ಅಮೃತ್ಸರ್ ವಂದೇ ಭಾರತ್ ಎಕ್ಸ್‌ಪ್ರೆಸ್, ನಾಗ್ಪುರ್ ಪುಣೆ ವಂದೇ ಭಾರತ್ ಎಕ್ಸ್‌ಪ್ರೆಸ್, ಕೆಎಸ್ಆರ್ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್‌ಪ್ರೆಸ್. ದಕ್ಷಿಣ ಭಾರತದ ತಂತ್ರಜ್ಞಾನ ಕೇಂದ್ರವನ್ನು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಪರ್ಕಿಸುವ ಈ ವಂದೇ ಭಾರತ್ ರೈಲು ಈಗ ವೇಗದ ಸಂಪರ್ಕವನ್ನು ನೀಡುತ್ತದೆ. ಯಶವಂತಪುರ, ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಮತ್ತು ಧಾರವಾಡ ಮೂಲಕ ಸಂಚರಿಸುವ ಈ ಸೆಮಿ ಹೈಸ್ಪೀಡ್ ರೈಲು ಬೆಳಗಾವಿಯ ಸಂಪ್ರದಾಯವನ್ನು ಬೆಂಗಳೂರಿನ ಆಧುನಿಕತೆಯೊಂದಿಗೆ ಸಂಪರ್ಕಿಸುತ್ತದೆ. ಕರ್ನಾಟಕದೊಳಗೆ ವಿಶ್ವಾಸಾರ್ಹ, ಪರಿಣಾಮಕಾರಿ ಮತ್ತು ಸುರಕ್ಷಿತ ಪ್ರಯಾಣ ಆಯ್ಕೆಯಾಗಿ ಹೊರಹೊಮ್ಮುತ್ತಿದೆ. ಮಾತಾ ವೈಷ್ಣೋದೇವಿ ಕಟ್ರಾ ಅಮೃತ್ಸರ್ ವಂದೇ ಭಾರತ್ ಎಕ್ಸ್‌ಪ್ರೆಸ್. ಈ ಆಧುನಿಕ ರೈಲು ಉತ್ತರ ಭಾರತದ 2 ಪ್ರಮುಖ ಧಾರ್ಮಿಕ ತಾಣಗಳನ್ನು ಸಂಪರ್ಕಿಸುತ್ತದೆ. ಜಮ್ಮುವಿನ ಶ್ರೀ ಮಾತಾ ವೈಷ್ಣೋದೇವಿ ಧಾಮವನ್ನು ಪಂಜಾಬ್ನ ಸುವರ್ಣ ದೇವಾಲಯದೊಂದಿಗೆ ಸಂಪರ್ಕಿಸುತ್ತದೆ. ಇದು ಜಮ್ಮು ತಾವಿಯಿಂದ ಅಮೃತ್ಸರಕ್ಕೆ ಪಠಾಣ್ಕೋಟ್ ದಂಡು, ಜಲಂಧರ್ ನಗರ ಮತ್ತು ಬಿಯಾಸ್ ಮೂಲಕ ಚಲಿಸುತ್ತದೆ. ಆಧುನಿಕ ಸೌಲಭ್ಯಗಳನ್ನು ನೀಡುವುದರ ಜೊತೆಗೆ ಧಾರ್ಮಿಕ ಪ್ರವಾಸೋದ್ಯಮ ಮತ್ತು ಉದ್ಯೋಗವನ್ನು ಹೆಚ್ಚಿಸುತ್ತದೆ. ನಾಗ್ಪುರ್ ಪುಣೆ ವಂದೇ ಭಾರತ್ ಎಕ್ಸ್‌ಪ್ರೆಸ್. ಸ್ಮಾರ್ಟ್ ಪ್ರಯಾಣದೊಂದಿಗೆ ಮಹಾರಾಷ್ಟ್ರದ 2 ಆರ್ಥಿಕ ಕೇಂದ್ರಗಳು ಈಗ ಇನ್ನಷ್ಟು ಹತ್ತಿರವಾಗಲಿವೆ. ನಾಗಪುರದ ಅಜ್ನಿಯಿಂದ ಪ್ರಾರಂಭವಾಗುವ ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಪುಣೆಯೊಂದಿಗೆ ಕೈಗಾರಿಕಾ ಮತ್ತು ಶೈಕ್ಷಣಿಕ ಸಂಪರ್ಕವನ್ನು ಬಲಪಡಿಸುತ್ತದೆ. ಪುಣೆ ತಲುಪುವ ಮೊದಲು ವಾರಧಾ, ಬದ್ನೇರ್, ಅಕೋಲಾ, ಶೇಗಾಂವ್, ಭೂಸಾವಲ್, ಜಲಗಾಂವ್, ಮನ್ಮಾಡ್, ಕೋಪರ್ಗಾಂವ್, ಅಹಲ್ಯಾನಗರ್ ಮತ್ತು ದೌಂಡ್ ಕಾರ್ಡ್ ಮೂಲಕ ಹಾದು ಹೋಗುತ್ತದೆ. ಇದು ಮಹಾರಾಷ್ಟ್ರದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕಕ್ಕೆ ಹೊಸ ಆಯಾಮವನ್ನು ನೀಡುತ್ತದೆ. ವಂದೇ ಭಾರತ್ ಹಳಿಗಳ ಮೇಲೆ ಓಡುವಾಗ
ಕೇವಲ ರೈಲು ಚಲಿಸುವುದಿಲ್ಲ, ದೇಶದ ಹೆಮ್ಮೆ ಮತ್ತು ಆತ್ಮವಿಶ್ವಾಸವೇ ಮುಂದೆ ಓಡುತ್ತದೆ.